ದೊಡ್ಡ ಹಾವು. ಹೆಡೆ ಬಿಚ್ಚದೇನೆ 3 ಅಡಿ ಇದೆ ಅಂದ್ರೆ ಸರಾಸರಿಯಾಗಿ 6 ಅಡಿ ಇರ್ಬೋದೇನೋ. 6 ಅಡಿ ಇರೋ ಹಾವು, ವಿಷನ ಕಕ್ಕುವಂತ ಗುಣ ಇರೋ ಪ್ರಾಣಿ, ಸರಸರ ಅಂತ ನುಲ್ಕೊಂಡ್ ಬಂದು ನೈನಿಗೆ ಹಾಲ್ ಬಾಟಲ್ ಕೊಟ್ಟು ಹಾಲ್ ಕೊಡು ಅಂತ ಕೇಳ್ತು. ಹೌ ಇಸ್ ಇಟ್ ಇವನ್ ಪಾಸಿಬಲ್? ಐ ಡೋಂಟ್ ನೋ ಆಂಟಿ. ನಾಯಿಗೆ ಟ್ರೈನಿಂಗ್ ಕೊಡ್ತಾರೆ, ಎಷ್ಟದ್ ಬೌಲ್ನ ಹೋಗಿ ಕಚ್ಕೊಂಡ್ ಬರುತ್ತೆ. ಆದ್ರೆ ಇದೇನಿದು, ಲೆಟರ್ ತಗೊಂಡ್ ಹೋಗೋ ಪೋಸ್ಟ್ಮನ್ ತರ ಒಂಚೂರು ಕಷ್ಟ ಪಡ್ದೆ 1/4 ಲೀಟರ್ ಹಾಲ್ ತಗೊಂಡ್ ಹೋಗಿದೆ ಅಂದ್ರೆ ನನಗಿದ್ನ ನಂಬೋಕೆ ಆಗ್ತಿಲ್ಲ ಆಂಟಿ. ಇಷ್ಟೊತ್ಕದು ಹಾಲ್ ಬಾಟ್ಲನ್ನ ಡೆಲಿವರಿ ಕೂಡ ಮಾಡಿರುತ್ತೆ. ಗಾಯತ್ರಿ, ಅಳಬೇಡಮ್ಮ. ಅಳಬೇಡಮ್ಮ. ಬಂದ್ಬಿಟ್ಟಿಯ ನಾಗರಾಜ? ಅಮ್ಮ ಗಾಯತ್ರಿ, ನಿನ್ ಮಾವ ನಿನಗೆ ಹಾಲು ತಂದಿದ್ದಾನೆ ನೋಡು. ಹಸು ಹಾಲ್ ನಿನಗ್ ಸೇರ್ತಿಲ್ಲ ಅಂತ ನಿನ್ಗೋಸ್ಕರ ತಾಯಿ ಹಾಲು ತರಿಸಿದ್ದೀನಮ್ಮ. ಕುಡಿಯಮ್ಮ ಗಾಯತ್ರಿ, ಕುಡಿ, ತಗೋ ಕುಡಿ. ಅಯ್ಯೋ ದೇವ್ರೆ, ಯಾಕೆ ಮಾಡ್ದೆ? ನಿನ್ನೆ ರಾತ್ರಿ ಎಲ್ಲ ಚೆನ್ನಾಗೇ ಇದ್ರಲ್ಲ, ಬೆಳಗಾಗೋಷ್ಟ್ರಲ್ಲಿ ಹೀಗೆಲ್ಲ ಆಗೋಗುತ್ತೆ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ದೇವ್ರೆ. ಏನಾಯ್ತಕ್ಕ? ಏನು ಅಂತ ಹೇಳಿ ನೈನಿ, ನೈನಿ ಕಂಠ ಪೂರ್ತಿ ತಿಂದು ಕುಂಭಕರ್ಣ ತರ ಮಲ್ಕೋತಿದ್ರು. ಪಾಡ್ ಪಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನೈನಿ. ಸಮಾಧಾನ ಮಾಡ್ಕೋಕ. ಅಕ್ಕ, ಅಯ್ಯೋ ದೇವ್ರೆ, ಅಲ್ಬೇಡಕ್ಕ. ಬೇಡನಾ? ಬೇಡ ಅಲ್ಲ ಕಣೆ, ಬುದ್ಧಿ ಇಲ್ದಿರೋಳೆ. ಪಾಡು ಧಾರವಾಡಲ್ಲಿ ಸಿಗೋದಲ್ಲ. ಅರ್ಥ ಆಯ್ತು ಬಿಡಿ. 6 ಅಡಿ ಇದ್ರು, ಆಸ್ತಿ ಬೇಕು ಅಂದಿದ್ರು. 6 ಅಡಿ ಜಾಗಕ್ಕೆ ಅಡ್ಜಸ್ಟ್ ಆಗೋಗ್ಬಿಟ್ರಲ್ಲಪ್ಪ. ಅಯ್ಯೋ ಅಯ್ಯೋ ದೇವ್ರೆ, ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ 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 ಅಯ್ಯೋ. ಪಾಪ ಅದಕ್ಕೆ ಸಂಬಂಧಿಕರ ಯಾರೋ ತೀರ್ಕೊಂಡಿರ್ಬೇಕೇನೋ. ಮನೆಯವ್ರ ಸತ್ರು ಅಳ್ದಿರೋ ಈ ಕಾಲದಲ್ಲಿ ಯಾರೋ ಸತ್ರು ಅಂತ ಹೀಗ ಅಳ್ತಿದ್ದಾರೆ. ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ. ನಾನ್ ನಿಮ್ಮನ್ ಸಮಾಧಾನ ಮಾಡ್ಬೇಕು ಅಂತಿದ್ರೆ ನೀವೇ ನನಗ್ ಸಮಾಧಾನ ಮಾಡ್ತಿದ್ದೀರಲ್ಲ ಮಾವ. ಮಾವ ದೇವ್ರೆ. ಏಯ್, ಅಷ್ಟಕ್ಕೂ ಸತ್ತಿದ್ಯಾರೆ? ನಿಮ್ಮ ಅಮ್ಮನೇ ರೀ, ಹಸ್ಬೆಂಡು. ಅಯ್ಯೋ ದೇವ, ದೇವ, ಅಯ್ಯೋ ದೇವ, ಅಯ್ಯೋ ಹಾಕಲ್ಲ. ದೇವ 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 ದೇವ.
ಹಾಗಾದ್ರೆ ಅತ್ತೆಗೆ ಒದ್ದೆ ಬಟ್ಟೆ ತಂದ್ಕೊಡಿ. ಒದ್ದೆ ಬಟ್ಟೆನಾ? ಯಾಕೆ? ಅಬ್ಬಾ ತಂದ್ಕೊಡಿ ಆಂಟಿ, ನಾನು ಹೇಳ್ತಿದ್ದೀನಲ್ಲ. ನಾನು ಹೋಗಿ ತಗೊಂಡ್ ಬರಲ್ಲ ಅತ್ತಿಗೆ. ತಲೆ ಕೆಟ್ಟಿದ್ಯಾ ನಿನ್ಗೆ? ಅಧಿಕ ಪ್ರಸಂಗಿ ಏನೋ ಹೇಳಿದ್ರೆ ನೀನು ಅದಕ್ಕೆ ತಲೆ ಅಲ್ಲಾಡಿಸ್ತೀಯಾ? ಅದಕ್ಕೆ ಹೇಳ್ತಿರೋದ್ರಲ್ಲೂ ತಪ್ಪಿಲ್ಲ ಮಾಮ್. ಗಾಯತ್ರಿ ದೊಡ್ಡಮ್ಮ ಹುಲಿನ ನೋಡಿ ನರಿ ಹೇಗ್ ಬೆವ್ತ್ಕೊಳ್ಳುತ್ತೋ ಅದೇ ತರ ನೀನು ಹೆದ್ರಿ ಬೆವ್ತ್ಕೊಂಡ್ರೆ ನರಿ ತರನೇ ಕಾಣಿಸ್ತೀಯಲ್ಲ ಅಂತ ಅದಕ್ಕೆ ಐಡಿಯಾ. ಐಡಿಯಾ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಣ. ದೇವತೆಗೆ ದೆವ್ವನ್ ಹೊಲ್ಸಿದ್ರೆ ಹಾಗೆ ಹಾಕೋದು. ನಿಮ್ ಮೊದಲನೇ ಹೆಂಡತಿ ದೇವತೆ, ನಾನು ಒಪ್ಕೋತೀನಿ. ಆದ್ರೆ ಈಗ್ಲೂ ಹಾಗೆ ಇರ್ಲಿ ಅಂತ ಬೇಡ್ಕೋತೀನಿ. ಸಾರಿ ಅತ್ತೆ, ನಿಮ್ಮ ಪುಣ್ಯಕಾಲ ಮುಗ್ದೋಯ್ತು. ಗಾಯತ್ರಿ ಅಮ್ಮೋರು ದೇವಲೋಕದಿಂದ ಭೂಲೋಕಕ್ಕೆ ಮನುಷ್ಯ ರೂಪದಲ್ಲಿ ಬಂದಾಯ್ತು. ಅಮ್ಮೋರು ಚಿಕ್ಕ ಮಗು ಆಗಿ ಎಲ್ಲೋ ಆಡ್ಕೊಂಡಿದ್ದಾರೆ. ಆದಷ್ಟು ಬೇಗ ನಿಮ್ ಜೊತೆ ಕೂಡ ಆಡ್ಕೊಳಕ್ಕೆ ಬರ್ತಾರೆ. ಪಾಪ ನೈನಿನ ನೋಡ್ತಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅನ್ಬೇಕು, ಬೇರೆ ದಾರಿ ಇಲ್ಲ. ಭ್ರಮೇಲ್ ಬದುಕ್ತಿರೋ ನಮ್ಮ ಅಕ್ಕನ್ಗೆ ಊಹೆ ಮಾಡ್ಕೊಳ್ಳೋ ಹಕ್ಕಿದೆ. ಕಣಿ ಹೇಳ್ತೀನಮ್ಮ, ಕಣಿ ಹೇಳ್ತೀನಿ. ಇರೋದನ್ನ ಇದ್ದಂಗ್ ಹೇಳ್ತೀನಿ, ಇಲ್ದೇ ಇರೋದನ್ನ ಹೇಳಕ್ ಹೋಗಲ್ಲ. ನಾವೇನೇನೋ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಕೊರವಂಜಿನ್ ಕೇಳೋದೇ ಬೆಟರು. ಅವ್ರೆಲ್ಲಿದ್ದಾರೆ? ಮನೆ ಮುಂದೆ ಹೋಗ್ತಿದಾರ ಅನ್ಸುತ್ತೆ. ನಾ ಹೋಗಿ ಕರ್ಕೊಂಡ್ ಬರ್ತೀನಿ. ವ್ಯಂಗ್ಯ ಮಾಡ್ಬೇಡ ಮಗು. ಹಲೋ, ಎಕ್ಸ್ಕ್ಯೂಸ್ ಮೀ. ಸುಮನ ಚಿಕ್ಕ ಹುಡುಗಿ ಅಲ್ಲ, ಅವಳು ಒಂದ್ ಹೆಣ್ಮಗುಗೆ ತಾಯಿ. ಬೆಕ್ಕಕ್ ಜ್ವರ ಬರೋ ಮಾತಾಡ್ಬೇಡ. ಗೊಟ್ಟೆ ಕಂದಿದ್ ಮುದ್ದೆ ಅಳಕ್ ಹೇಗ್ ಸಾಧ್ಯನೇ ಗೊಂಬೆ. ಏನ್ ಹೇಳ್ತಾ ಇದಾರೆ ಇವರು? ಸರಿಯಾಗಿ ಅರ್ಥನೇ ಆಗ್ತಿಲ್ಲ. ನನಗೆ ಅರ್ಥ ಆಗ್ತಿದೆ. ಹೆರಿಗೆಲೆ ಸುಮನ ಮಗು ಸತ್ತೋಯ್ತು ಅಂತ ಈ ಕೊರವಂಜಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ. ಹಿಂಗೆ ಎಲ್ಲನೂ ಹೇಳ್ಬಿಡ್ತಾಳೆ ಇವಳು. ನೈನಿ ಅದಕ್ಕೆ ಎಲ್ಲ ಗೊತ್ತಾಗ್ಬಿಟ್ರೆ ಏನ್ ಮಾಡ್ದೀಗ? ಅಮ್ಮ ಹಾಸಿನಿ, ಕೊರವಂಜಿಗೆ ಈ 500 ರೂಪಾಯಿ ಕೊಟ್ಟು ಕಳ್ಸು. ಒಂದ್ ನಿಮಿಷ ಮಾವ. ಇವರು ಸುಮ್ನೆ ದುಡ್ಡು ಕೊಟ್ರೆ ಹೋಗೋರಲ್ಲ. ಕಣಿ ಹೇಳದ್ಮೇಲೆನೆ ದಕ್ಷಿಣೆ ಇಸ್ಕೊಳ್ಳೋದು. ಹೌದು ಸ್ವಾಮಿ, ಆ ತಾಯಿ ನುಡ್ಸಿದ್ ಮಾತೆಲ್ಲ ಹೇಳ್ಬಿಟ್ಟೆ ಹೋಗ್ತೀನಿ. ಅದೇನ್ ಬೇಗ ಹೇಳು. ಏನ್ ತಿಳ್ಕೋಬೇಕು ಅಂತ ಅವಳನ್ನ ಮನೆ ಕರ್ಕೊಂಡ್ ಬಂದಿದ್ಯಾ ಹಾಸಿನಿ? ಯಾರಿಗಾದ್ರೂ ಅನ್ಯಾಯ ಆಗೋ ತರ ಇದ್ರೆ ನನ್ ತಂಗಿ ನೈನಿ ಅದನ್ನ ತಡಿತಾಳಲ್ವಾ ಅತ್ತೆ? ಆದ್ರೆ ಅವಳಿಗೆ ಏನಾದ್ರೂ ಅನ್ಯಾಯ ಆಗತ್ತಾ ಆಗಲ್ವಾ ಅನ್ನೋದೇ ಗೊತ್ತಾಗಲ್ಲ. ಯಾರು ಹೇಳ್ತಾರೆ ಪಾಪ? ಅದಕ್ಕೆ ಕೊರವಂಜಿನ ಕೇಳಿದ್ರೆ ಆಯ್ತು ಅಂತ ಅನ್ಕೊಂಡೆ. ಮಾರ್ಕೆಟ್ ಅಲ್ಲಿ ಇದ್ದ ಹಾಗೆ ಇಷ್ಟು ಜನ ಇಲ್ಲಿ ನಿಂತಿದೀವಿ. ಇದ್ರಲ್ಲಿ ನೈನಿ ಯಾರು ಅಂತ ಅವ್ರಿಗೆ ಹೇಗ್ ಗೊತ್ತಾಗತ್ತೆ? ಹೇಳೋ ಅವಶ್ಯಕತೆ ಇಲ್ಲಮ್ಮ. ಕಣ್ಣೋಡಿನೇ ಯಾರು ಅಂತ ಹೇಳ್ಬೋದು. ನೈನಿ ಅಂದ್ರೆ ಇವಳೇ ಅಲ್ವೇನಮ್ಮ? ವಾವ್, ವಂಡರ್ಫುಲ್. ವಿಶಾಲು, ನೀನ್ ಹೆಂಡತಿನ ಕೊರವಂಜಿ ಹೇಗ್ ಗುರ್ತಿಡಿದ್ಲು ನೋಡಿದ್ಯಾ? ಇಂಥವ್ರು ನಡೆದಾಡೋ ದೇವ್ರು ಮಾವ. ಕರೆಕ್ಟ್. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ನಡೆದಿದ್ದೇನು ಅಂತ ಕ್ಲಿಯರ್ ಆಗಿ ಹೇಳಿದ್ರೆ ಆಗ ಅಮ್ಮನವ್ರೆ ಕೊರವಂಜಿ ವೇಷದಲ್ಲಿ ಬಂದಿದ್ರು ಅಂತ ಅಭಿಷೇಕ ಮಾಡಿ ಅವ್ರನ್ನ ಕಳ್ಸ್ಕೊಡ್ಬೋದು. ಒಬ್ರು ಕೆಟ್ಟದ್ ಬಯಸೋ ನೀನು ಬದ್ಲಾಗ್ಲಿಲ್ಲ ಅಂದ್ರೆ ಬೂದಿ ಆಗೋಗ್ತ್ಯಾ, ಹುಷಾರು.
ಈಗ ತಿಂತೀಯಾ ಪೂರಿ ಸಾಗು? ಬರೀರಿ ಯಜಮಾನ್ರೆ. ಕವಿತೆಗಳು ಬರೆಯೋ ಮೂಡಾಗ್ಲಿ ಪೇಷನ್ಸ್ ಆಗ್ಲಿ ನನಗಿಲ್ಲ. ನಾನೀಗ ನಿಮ್ ಮನ್ಸಿಗೆ ಪರೀಕ್ಷೆ ಕೊಡ್ತಿಲ್ಲ ಯಜಮಾನ್ರೆ, ನಿಮ್ ಬುದ್ಧಿನ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಅಮೆರಿಕಾದಲ್ಲಿ ತುಂಬಾ ಏನೇನೋ ಓದ್ಕೊಂಡು ಬಂದಿದ್ದೀರಾ ಅಲ್ವಾ? ಹುಷಾರಾಗಿ ಎಚ್ಚರಿಕೆಯಿಂದ ಬರೀತೀರಾ ಅಂತ ನಿಮಗೆ ಹೇಳ್ದೆ. ಇವಾಗ ಏನ್ ಬರಿಬೇಕು ನಾನೇ? ಈ ಮನೆಯವ್ರ ಎಲ್ರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್. ಯಾಕೆ ಹಾಗೆ ನೋಡ್ತಿದ್ದೀರಾ ಯಜಮಾನ್ರೆ? ನಾನು ಹೇಳ್ತಾ ಇರೋದು ನಿಜಾನೇ. ಪೊಲೀಸ್ ಕಂಪ್ಲೇಂಟಾ? ಯಾಕೆ ನೇನಿ? ಅದು ಕೂಡ ಮನೆಯವ್ರು ಎಲ್ರ ಮೇಲ? ಎಲ್ರೂ ಅಂದ್ರೆ ಚಿಕ್ಕ ಮಕ್ಳನ್ನು ಸೇರಿಸಿ ಅಂತಲ್ಲ ರೀ. ಈ ಮನೆ ಸೊಸೇಂದ್ರಾಗಿರೋ ನಾನು, ಸುಮನ, ಹಾಸಿನಿ ಅಕ್ಕಗೆ ಒಂದೇ ಆಸ್ಪತ್ರೆಯಲ್ಲಿ ಒಂದೇ ದಿನ ಹೆರಿಗೆ ಆಯ್ತು. ಆಗ ಆಸ್ಪತ್ರೆಗೆ ಬಂದಿರೋ ಈ ಮನೇಲಿರೋರ್ ಮೇಲ್ ಮಾತ್ರನೇ ವಿಚಾರಣೆ ಮಾಡಿ ಅಂತ ಕಂಪ್ಲೇಂಟ್ ಬರೀರಿ ಅಂತಿದ್ದೀನಿ. ನಾನೇ ಬರೆಯೋಣ ಅನ್ಕೊಂಡೆ. ಹಾಗೆ ಮಾಡಿದ್ರೆ ತಾಯಿಯಾಗಿ ಮಗುನ್ ಕಳ್ಕೊಂಡಿರೋ ನಾನು ಆತ್ರದಲ್ಲಿ ಸಿಟ್ಟಲ್ಲಿ ಏನೇನೋ ಬರೆದು ಬಿಡಬಹುದು ಅಂತ ನಿಮಗ್ ಬರೆಯಕ್ ಹೇಳ್ತಾ ಇದ್ದೀನಿ. ಕ್ಷಮಿಸ್ಬೇಕು. ನನ್ ಗಂಡ ಆಗಿ ನಿಮ್ ಮೇಲೆ ಹೇಳಕ್ಕಾಗ್ದಿರೋಷ್ಟು ಪ್ರೀತಿ ಗೌರವ ಇದೆ. ಆದ್ರೆ ನನ್ ಮಗು ತಂದೆಯಾಗಿ ನೀವು ಮಾಡ್ಬೇಕಾಗಿರೋ ಕೆಲಸ ಇನ್ನೂ ಬಾಕಿ ಇದೆ ಅನ್ಕೊಂಡು ನಿಮ್ ಹೆಸರು ಕೂಡ ಕಂಪ್ಲೇಂಟ್ ಅಲ್ಲಿ ಇರ್ಬೇಕಾದ್ರೆ ಬರೀರಿ ಯಜಮಾನ್ರೆ. ನಿನ್ನಿಷ್ಟ. ಥ್ಯಾಂಕ್ಸ್ ಅಮ್ಮ. ಮಾವ ಒಂದ್ ನಿಮಿಷ. ಏನಮ್ಮ? ಹೋಗ್ತಾ ಇರೋರ್ನ ನಿಂತ್ಕೊಂತ ಯಾಕೆ ಹೇಳ್ದೆ? ಎಲ್ಲಿಗೆ ಅಂತ ಮಾತ್ರ ಕೇಳ್ಬೇಡ. ಅದನ್ನೇನ್ ಹೇಳ್ಬೇಕಾಗಿಲ್ಲ, ನಮ್ಮ ಅಕ್ಕಂಗ ಅದೆಲ್ಲ ಚೆನ್ನಾಗ್ ಗೊತ್ತು. ನಾನು ತಿಳ್ಕೋಬೇಕಾಗಿರೋದೇನೋ ಇರ್ಬೇಕು, ಅದಕ್ಕೆ ನಿಲ್ಸಿದಾಳೆ. ಹಾ ಹೇಳಮ್ಮ. ಮಾವ, ನಿಮ್ ಕೆಲ್ಸನ ಮುಂದಕ್ಕೆ ಹಾಕಿ ಇನ್ನೊಂದ್ ಸ್ವಲ್ಪ ಹೊತ್ತು ಮನೇಲೇ ಇರ್ತೀರಾ? ಖಂಡಿತ ಅಮ್ಮ, ಅವಶ್ಯಕತೆ ಇದ್ರೆ ಕ್ಯಾನ್ಸಲ್ ಮಾಡ್ತೀನಿ. ಎಲ್ರು ಬಂದಾಯ್ತಮ್ಮ, ವಿಷಯ ಏನು ಅಂತ ಹೇಳು. ಇನ್ ಸ್ವಲ್ಪ ಹೊತ್ತಲ್ಲಿ ಮನೆಗೆ ಪೊಲೀಸವ್ರು ಬರ್ತಾರೆ ಚಿಕ್ಕಪ್ಪ. ಪೊಲೀಸಾ? ಯಾಕ್ ನೈನಿ? ಕಂಪ್ಲೇಂಟ್ ತಗೊಳ್ಳೋದಕ್ಕೆ. ಯಾರ್ ಕೊಡ್ತಾರೆ? ಯಾಕೆ ಕೊಡ್ತಾರೆ? ಕಂಪ್ಲೇಂಟು ನೈನಿ ಕೊಡ್ತಾ ಇದ್ದಾಳೆ ಮೇಡಮ್. ಯಾಕೆ ಅಂತ ಕಂಪ್ಲೇಂಟು ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಇದಕ್ಕೇನಾ ನಮ್ಮಣ್ಣ ನಿಂತ್ಕೊಂತ ಹೇಳಿದ್ದು? ಎಲ್ರ ಮೇಲೂ ಕಂಪ್ಲೇಂಟ್ ಕೊಡುವಾಗ ಎಲ್ರೂ ಇರ್ಬೇಕಲ್ವಾ? ಪೊಲೀಸ್ ಅಣ್ಣ, ನನ್ ಗಂಡ ಬರ್ದಿರೋ ಕಂಪ್ಲೇಂಟ್ ಪೇಪರು. ಇದೇನಮ್ಮ, ಇದರಲ್ಲಿ ವಿಶಾಲ್ ಅವರ ಹೆಸರು ಕೂಡ ಇದೆ. ನನ್ ಗಂಡನ ಹೆಸರಿದ್ಯಾ?
ಜಗದೀಶ್ ಅವರು, ವಿಶಾಲ್ ಅವರು, ವಿಕ್ರಾಂತ್ ಅವರು, ತಿಲೋತ್ತಮ ಮೇಡಮ್, ವಲ್ಲಭ್, ಸಖಿ, ಹಾಸಿನಿ, ಸುಮನ ಡೆಲಿವರಿ ಆದ ದಿನ ಹಾಸ್ಪಿಟ್ಲ್ಗೆ ಹೋದ ಅಷ್ಟೂ ಜನದ ಹೆಸರನ್ನ ಬರೆದಿದ್ದಾಳೆ. ಲೈಟ್ ಹೌಸ್ ನಾವು ಹೋಗದೆ ಇರೋದೇ ಒಳ್ಳೇದೇ ಆಯ್ತು. ನಿನಗೇನಾಯ್ತೆ ನೈನಿ? ಗಂಡ, ಅತ್ತೆ, ಮಾವ, ನಾದ್ನಿ, ಸೋದ್ರತ್ತೆ ಅಂತ ಯಾರನ್ನು ಬಿಡದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ಯಾ? ನಾನು ಕಂಪ್ಲೇಂಟ್ ತಗೊಂಡಿದ್ದಾಯ್ತು. ನಿಮ್ಮಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರು, ತಪ್ಪು ಮಾಡಬೇಕು ಅಂತ ಯೋಚಿಸಿದ್ರು ಈಗಲೇ ಹೇಳಿದ್ರೆ ಮನೆತನದ ಗೌರವ ಉಳಿಯುತ್ತೆ. ನೀವು ನಮ್ಗೇನು ಹೇಳದೆ ಇಗ್ನೋರ್ ಮಾಡಿ ನಮ್ ಕಸ್ಟಡಿಗೆ ಏನಾದ್ರೂ ಬಂದ್ಬಿಟ್ರೆ ಆಮೇಲೆ ನಿಮ್ಗೆ ಕಷ್ಟ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಹಾ, ಯಾರು ಏನಾದ್ರೂ ಹೇಳಿ ಇನ್ಸ್ಪೆಕ್ಟರ್, ನಿಮ್ ಸ್ಟೈಲಲ್ಲಿ ನೀವು ವಿಚಾರಣೆ ನಡೆಸಿ. ಎಲ್ಲಾ ರೀತಿ ಸಹಕಾರ ಕೊಡೋದಕ್ಕೆ ನಾನ್ ಸಿದ್ಧವಾಗಿದ್ದೀನಿ. ಥ್ಯಾಂಕ್ ಯು ಸರ್. ಅಪ್ಪೋ, ನಿಮ್ ನಾಮಧೇಯ ಕೂಡ ಇದೆ ಇದರಲ್ಲಿ. ಪರವಾಗಿಲ್ಲ ಕಣೋ, ಯಾಕೆಂದ್ರೆ ನಾನೇನೂ ತಪ್ಪು ಮಾಡಿಲ್ಲ. ಕೊರ್ವಂಜಿ ಮನೆಗ್ ಬಂದಿದ್ದಕ್ಕೆ ನೈನಿಗೆ ಈ ತರ ಕಂಪ್ಲೇಂಟ್ ಕೊಡ್ಬೇಕು ಅಂತ ಯೋಚನೆ ಬಂದಿದ್ದು. ಇಷ್ಟಕ್ಕೆಲ್ಲ ನೀನೇ ಕಾರಣ ಕಣೆ. ಹೀಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ದುರ್ದು ಆಂಟಿ. ಹೋಗ್ತಾ ಹೋಗ್ತಾ ಇನ್ನೂ ಏನೇನ್ ನೋಡ್ಬೇಕು. ಸಿನಿಮಾದಲ್ಲಿ ನೋಡ್ತೀಯಲ್ಲಮ್ಮ, ಕಟ್ಕಟ್ಟೆಯಲ್ಲಿ ಹೋಗಿ ನಿಲ್ಲೋದೆ. ನಾನೇನು ಮಾಡಿಲ್ಲ ಚಿಕ್ಕಪ್ಪ. ಪೊಲೀಸ್ ಅಣ್ಣ, ಸದ್ಯಕ್ಕೆ ನೀವು ಪ್ಲೀಸ್ ಹೊರಡ್ತೀರಾ? ನೀವಿಲ್ಲಿದ್ದಷ್ಟು ಹೊತ್ತು ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಬರ್ತೀನಿ ಸರ್. ಹಾ, ಏಯ್, ಯಾರೋ ನೀನು? ಏಯ್, ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಏಯ್, ನಿಂತ್ಕೋ. ಏನ್ ಮಾಡಕ್ ಬಂದಿದ್ಯೋ? ನಿಂತ್ಕೊಳ್ಳೋ. ಕಳ್ಳನ್ ತರ ಕಾಣ್ತಿದ್ದಾನೆ. ಗಾಯತ್ರಿ, ಅಮ್ಮ ಗಾಯತ್ರಿ, ಅಮ್ಮ ಗಾಯತ್ರಿ, ನಿನಗೇನಾಗಿಲ್ಲ ತಾನೆ? ನೋಡ್ದ್ಯಾ ಗಾಯತ್ರಿ, ನಿನ್ಗೆ ಯಾವ ಅಪಾಯನೂ ಆಗ್ದಿರೋ ಹಾಗೆ ಆ ಅಮ್ಮನವರು ಅವನ್ ಕೈನ ಸುಡೋ ಹಾಗೆ ಮಾಡಿದ್ಲು. ಮಲ್ಗಮ್ಮ, ಮಲ್ಗು, ಏನೂ ಆಗಿಲ್ಲ, ಮಲ್ಗಮ್ಮ. ಎಲ್ರೂ ನಾನು ಮಗುನ ಕಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನಾನು
ನನ್ನ ಮಗು ದೂರ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ ನಂಬಿಕೆಯಿಂದನೇ ನನ್ನ ಮಗುನ ನಾನು ಹತ್ರ ಮಾಡ್ಕೋತೀನಿ. ಇದೇ ಥರನೇ ನೀವು 2 ಕೈ ಮೇಲೆತ್ಕೊಂಡ್ರು ನಿಸ್ಸಹಾಯಕರಾಗಿ ಮಾಡ್ತೀನಿ ಹೊರತು ನಿಮ್ಮ ದುರಹಂಕಾರನ ಕಡಿಮೆ ಆಗಕ್ ಬಿಡಲ್ಲ. ಕೇಸ್ ಹಾಕಿ ಮುಂದಕ್ಕೆ ಹೋದ್ರೆ ನಿನ್ ಜೊತೆ ನಡೀತಿರೋ ವಿಶಾಲ್ಗೂ ಕೂಡ ತೊಂದರೆ ಆಗತ್ತೆ. ತಾಳಿ ಕಟ್ಟಿದ ಮೇಲೆ ಹೆಂಡತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋವರೆಗೂ ಗಂಡ, ಅವಳ ಕಣ್ಣಲ್ಲಿ ನೀರ್ ತರಿಸಿದ್ರೆ ಅಷ್ಟು ದಿವಸ ದೇವರಾದವನ್ ಕೂಡ ದೋಷಿಯಾಗಿ ನಿಲ್ಬೇಕಾಗತ್ತೆ. ಇವಳನ್ನ ಸುಮ್ಮನೆ ಬಿಟ್ರೆ ಇನ್ನೂ ಜಾಸ್ತಿ ಹಾರಾಡ್ತಾಳೆ. ಭವಿಷ್ಯನ ಅಲ್ಪ ಸ್ವಲ್ಪ ತಿಳ್ಕೊಂಡು ಕಾಪಾಡೋ ನೈನಿ ತನ್ನ ಮಗುನೇ ತನ್ನ ಭವಿಷ್ಯ ಆಗಿರುವಾಗ ಆ ಮಗುನ ಕಾಪಾಡ್ಕೊಳಕ್ಕಾಗ್ಲಿಲ್ಲ. ಅದನ್ನೆಲ್ಲ ನೋಡ್ಕೊಂಡಿದ್ರು ಕೂಡ ಏನೂ ಮಾಡಕ್ಕಾಗದೇ ಇರೋ ನನ್ನಂತ ಗಂಡಸರು ಹೆಣ್ಮಕ್ಳ ಹೆರಿಗೆ ನೋವು ಮುಂದೆ ಸೋತೋದಂಗೆ. ಯಜಮಾನ್ರೆ, ನೀವ್ ಹೀಗೆಲ್ಲ ಮಾತಾಡಿದ್ರೆ ಧೈರ್ಯ ಕಳ್ಕೋತಿದ್ದೀರೇನೋ ಅನ್ನಿಸ್ತಿದೆ. ನನ್ನ ಧೈರ್ಯ ನೀನೇ ನೈನಿ. ಮಗುನ್ ಕಳ್ಕೊಂಡಿದ್ರು ನೋಡಕ್ಕೆ ಧೈರ್ಯವಾಗಿದ್ದೀನಿ. ನಿನ್ನನ್ನು ಕಳ್ಕೊಂಡ್ರೆ ನಾನು ಜೀವಂತವಾಗೇ ಇರಲ್ಲ. ನಾನೇನಾದ್ರೂ ಸುಮ್ಮನೆ ಇದ್ದಿದ್ರೆ ಈ ತರ ಯಾರಿಗೂ ಕಷ್ಟ ಆಗ್ತಿರ್ಲಿಲ್ಲ ಅಲ್ವಾ? ನಿನಗ್ ಬೇಜಾರು ಅಂತ ಅನ್ನಿಸ್ತಿರ್ಬೋದು, ನಂಗೆ ಪಶ್ಚಾತ್ತಾಪ ತರ ಕಾಣಿಸ್ತಿದೆ. ಅಂದ್ರೆ ವಿಶಾಲ್ ಏನಾದ್ರೂ ತಪ್ಪು ಮಾಡಿದ್ದಾರೆ ಅಂತ ಅನ್ಕೊಳ್ಳಲ್ಲ. ಮಾಡಿದ್ರೆ ನನಗಾಗೋ ಬೇಜಾರನ್ನ ಯಾರಿಂದನೂ ಕಡಿಮೆ ಮಾಡಕ್ಕಾಗಲ್ಲ. ಶಾಸ್ತ್ರಿಗಳೇ, ಹೇಳಮ್ಮ. ಯಾವ್ದೋ ಕಳ್ಳ ಮಗುನ ಎತ್ಕೊಂಡು ಹೋಗಕ್ ಬಂದಿದ್ನಂತಲ್ಲ? ನಮ್ ಗಾಯತ್ರಿನ ಎತ್ಕೊಂಡು ಆಟಾಡ್ಸ್ಬೋದೇ ಹೊರತು ಎತ್ಕೊಂಡು ಹೋಗಕ್ ನೋಡಿದ್ರೆ ಅಮ್ಮನವ್ರು ಸುಮ್ನಿರ್ತಾರ ಕಮಲಮ್ಮ? ಬಂಗಾರದ ಬಳೆ ಇರುತ್ತೆ ಅಂತ, ಬೆಳ್ಳಿ ಉಡ್ದಾರ ಇರುತ್ತೆ ಅಂತ ಬಂದಿರ್ತಾನೆ. ಅವನಿಗೇನ್ ಗೊತ್ತಮ್ಮ ನಾವು ಬಡವರು ಅಂತ. ಅಮ್ಮನವ್ರ ಪ್ರಸಾದದಿಂದ ನಾನು ಒಬ್ಬ ತಾಯಿ ಕೊಡೋ ಹಾಲಿಂದ ಗಾಯತ್ರಿ ಹೊಟ್ಟೆ ತುಂಬಿಸ್ಕೋತಿದೀವಿ ಅಂತ. ಕಳ್ಳ ಯಾವ ಕಡೆ ಹೋದ ಅಂತ ನೀವೇನಾರು ನೋಡಿದ್ರಾ? ಪೊಲೀಸರಿಗಾರು ಹೇಳ್ಬೇಕಾಗಿತ್ತು. ಬೇಡಮ್ಮ, ಆ ಗಲಾಟೆನೇ ಬೇಡ. ನನ್ ಮುದ್ದಾದ ಕೂಸ್ನ ಆ ಕಳ್ಳ ಮುಟ್ಟೋಕು ಮೊದ್ಲೇ ಪರಮೇಶ್ವರಿಗೆ ಆರತಿ ಮಾಡೋ ಕರ್ಪೂರ ಹೊತ್ಕೊಂಡು ಅವನ್ ಕೈ ಸುಡ್ತು. ಅಮ್ಮ ಅಂತ ಕಿರ್ಚ್ಕೊಂಡ. ಅದು ಅಮ್ಮನವ್ರನ್ನ ಬೇಡ್ಕೊಂಡಂಗೆ ತಾನೆ. ಪಶ್ಚಾತ್ತಾಪದಿಂದ ಆ ತಾಯಿನ ಬೇಡ್ಕೊಂಡಿದ್ರೆ ಮತ್ತೆ ನಾನು ಪೊಲೀಸವರಿಗೆ ದೂರು ಕೊಡಲ್ಲ, ಕೇಸು ಅಂತ ಓಡಾಡಲ್ಲ. ಇಷ್ಟು ಒಳ್ಳೆತನ ಈ ಕಲಿಯುಗದಲ್ಲಿ ಉಪಯೋಗ ಇಲ್ಲ. ಹೋಗ್ಲಿ ಬಿಡು ಕಮಲಮ್ಮ. ಇನ್ನೊಂದು ವಿಷಯ, ನನಗೆ ಮಗಳಿದ್ದಾಳೆ ಅಂತ ಗಾಯತ್ರಿನ ಹೆತ್ತು ಅವಳು ಸತ್ತೋದ್ಲು ಅಂತ ಸುಳ್ಳು ಹೇಳಿದ್ದೀನಿ. ನೀವು ಸುಳ್ಳು ಹೇಳೋದಿಲ್ವಲ್ಲ? ಕೇವಲ ನನ್ನ ಮೊಮ್ಮಗಳು ಅನಾಥೆ ಅಂತ ಅನ್ಸ್ಕೋಬಾರ್ದು ಅಂತ 2 ಲೋಟ ಹಾಲು ಕುಡಿಯೋ ಮುದ್ದು ಕೂಸ್ಗೋಸ್ಕರ ಯಾರೇ ಕೇಳಿದ್ರು ಇದನ್ನೇ ಹೇಳ್ಬೇಕು ಕಮಲಮ್ಮ. ಎಕ್ಸಾಕ್ಟ್ಲಿ ಮಾಮ್. ಇವಾಗ ಹೇಳಿ, ಸಿಗೋದ್ ವಿಡಿಯೋನೇ ಆದ್ರೂ ಸಿಕ್ಕಾಕೊಳ್ಳೋದ್ ಮಾತ್ರ ನಾವೇ. ವಲ್ಲಭ ಲಾಜಿಕಲಿ ಯೋಚನೆ ಮಾಡಿದಾನೆ. ಆದ್ರೂ ಫುಟೇಜ್ ಜೀವ ಹತ್ರ ಇದೆಯಲ್ಲ, ಟೆನ್ಷನ್ ಯಾಕೆ ಆಂಟಿ? ಇನ್ಸ್ಪೆಕ್ಟರ್ ಏನೋ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಫೂಟೇಜ್ ಇಲ್ಲ ಅಂದ ತಕ್ಷಣ ಡೌಟ್ ಬರುತ್ತಲ್ವಾ? ಯಾರ ಮೇಲೆ ಹೇಳಿ ಆಂಟಿ, ಯಾರನ್ನ ಅಂತ ಅನ್ಮಾನಿಸ್ತಾರೆ? ಜೀವ ಅಂತೂ ಸಿಕ್ಕಾಕೊಳ್ಳಲ್ಲ. ಒಂದ್ ವೇಳೆ ಅವನ್ನ ಕರೆಸಿ ಕೇಳಿದ್ರು ಅವನು ಏನು ಹೇಳೋದಿಲ್ಲ. ಯಾಕೆ ಹೇಳಲ್ಲ? ಅಷ್ಟ್ರೊಳಗೆ ನಾವು ಅವನಿಗೆ ದುಡ್ಡು ಕೊಟ್ಟು ಆ ಫುಟೇಜ್ ನ ಎಸ್ಕೋತೀವಲ್ಲ. ಕರೆಕ್ಟ್. ತಕ್ಷಣ ಈ ಕೆಲಸ ಮಾಡಬೇಕು. ಖಂಡಿತವಾಗ್ಲೂ ನಯನಿ ಅಂದ್ಕೊಂಡಿದ್ದನ್ನ ಮಾಡ್ತಾಳೆ. ಮಗು ವಿಷಯದಲ್ಲಿ ದೇವ್ರನ್ನೇ ಪ್ರಶ್ನೆ ಮಾಡ್ತೀನಿ ಅಂದವಳು ಗಂಡನ್ನ ಸುಮ್ಮನೆ ಬಿಡ್ತಾಳ? ಟೆನ್ಷನ್ ಮಾಡ್ಕೋಬೇಡಿ. ಮನೆಯವ್ರಿಗೆ ಡೌಟ್ ಬರ್ದೇ ಇರೋ ಹಾಗೆ
ನಾವು ಶಾಪಿಂಗ್ ಹೋಗ್ತಾ ಇದೀವಿ ಅನ್ನೋ ಹಾಗೆ ಹೋಗ್ಬೇಕು. ಆ ಜೀವನ ಹಿಡಿಬೇಕು. ಡನ್. ಆಗಸ್ಟ್ 31ನೇ ತಾರೀಕು ಬುಧವಾರ ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇ ಸೆಪ್ಟೆಂಬರ್ 1 ಗುರುವಾರ ಬೆಳಗ್ಗೆವರೆಗೂ ಹಾಸ್ಪಿಟ್ಲದು CC ಕ್ಯಾಮ್ರಾ ಫುಟೇಜ್ ಬೇಕು. ಸಾರಿ ಸರ್, ಕೊಡಲ್ವಾ? ಕೊಡಕ್ಕಾಗಲ್ಲ ಅಂತ ನಿಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಶಾಂತ್ ಪಾಟೀಲ್ ಕೈಲಿ ಫೋನ್ ಮಾಡಿಸ್ಬೇಕಾ? ಬೇಡ ಸರ್, ಪೊಲೀಸ್ ಹತ್ರ ನಿಜ ಹೇಳಬೇಕು. ನೀವು ಕೇಳಿ ಟೈಮ್ ಸ್ಟ್ಯಾಂಪ್ಗೆ ಚೀಫ್ ಡಾಕ್ಟ್ರು ಕೂಡ ಫುಟೇಜ್ ಬೇಕು ಅಂತ ಕೇಳಿದ್ರು. ಆಗ ನಾವು ಚೆಕ್ ಮಾಡಿ ನೋಡಿದಾಗ ಆ ಪರ್ಟಿಕ್ಯುಲರ್ ಟೈಮ್ ಸ್ಟ್ಯಾಂಪ್ ಫುಟೇಜ್ ಮಾತ್ರ ನಮ್ಮ ಡೇಟಾಯಿಂದ ಹೋಗಿದೆ ಸರ್. ಹೋಗಿದೆ ಅಂದ್ರೆ ಆ ಫುಟೇಜೇ ಇಲ್ಲ ಸರ್. ಎರೇಸ್ ಮಾಡ್ಬಿಟ್ರಾ? ಕಟ್ ಮಾಡಿದ್ದಾರೆ ಸರ್. ಐ ಸಿ. ಏನೋ ನಡೆದಿದೆ ಅಂತ ಆಯ್ತು. ಇಟ್ಸ್ ಓಕೆ ಸರ್. ನೀವು CC ಫುಟೇಜ್ ಬಗ್ಗೆ ಕೇಳಿದ್ದು, ಯಾರೋ ಕಟ್ ಮಾಡಿರೋದು, ಮಿಸ್ಪ್ಲೇಸ್ ಆಗಿರೋದು ಯಾರ ಹತ್ರನೂ ಹೇಳ್ಬೇಡಿ ಸರ್. ನಿನ್ ಕೆಲಸ ಹೋದ್ರೆ ನಾನು ಬೇರೆ ಕೆಲಸ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಭಯ ಪಡ್ಬೇಡ. ಥ್ಯಾಂಕ್ ಯು ಸೋ ಮಚ್ ಸರ್. ಯಜಮಾನ್ರೆ, ಕಾಫಿ. ನೈನಿ, ನಿನ್ ಫೋನ್ ರಿಂಗ್ ಆಗ್ತಿದೆ ನೋಡು. ಪೊಲೀಸ್ ಅಣ್ಣ. ಏನಂತೆ? ನೈನಿ, ಸ್ಪೀಕರ್ ಆನ್ ಮಾಡು. ಪೊಲೀಸ್ ವಿಚಾರಣೆ ಹೇಗ್ ಬರ್ತಿತ್ತೆ ತಿಳ್ಕೋಬೇಕು ಅಂತನಾ? ಹಲೋ ಅಣ್ಣ. ನೈನಿ, ನಾನು CC ಫುಟೇಜ್ಗೋಸ್ಕರ ಆಸ್ಪತ್ರೆಗೆ ಬಂದಿದ್ದೆ. ನೋಡಿದ್ರ ಅಣ್ಣ? ಏನಾದ್ರೂ ಗೊತ್ತಾಯ್ತಾ? ನಾನು ತಿಳ್ಕೋಬೇಕು ಅಂತ ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇ ಒಳ್ಳೇದಾಯ್ತು. ನಿನ್ನ ಅನುಮಾನ ನಿಜ ಆಯ್ತು. ನನ್ನ ಜವಾಬ್ದಾರಿ ಹೆಚ್ಚಾಯ್ತು. ಅಂದ್ರೆ ಅಣ್ಣ, ನಮ್ಮ ಮನೆಯವ್ರು ಯಾರ ಮೇಲಾದ್ರೂ ಅನುಮಾನ ಬರೋ ತರ ಇದೆಯಾ? ಖಂಡಿತವಾಗ್ಲು. ಯಾಕಂದ್ರೆ ಆಸ್ಪತ್ರೆಯಲ್ಲಿ ನೀನು ಅಡ್ಮಿಟ್ ಆದಾಗಿಂದ ಮತ್ತೆ ಡಿಸ್ಚಾರ್ಜ್ ಆಗೋವರೆಗೂ ಏನ್ ನಡೆದಿದ್ಯೋ ಯಾವುದೇ ಸಾಕ್ಷಿಗಳು ಇಲ್ದಿರೋ ಹಾಗೆ CC ಫುಟೇಜ್ನ ಕಟ್ ಮಾಡಿದ್ದಾರೆ. ಅಂದ್ರೆ ನಡಿಬಾರದ್ದೇನೋ ನಡೆದಿದೆ. ಅದ್ ಏನು ಅನ್ನೋದನ್ನ ನಾನು ತಿಳ್ಕೊಂಡು ತಪ್ಪು ಮಾಡಿದವ್ರನ್ನ ಹುಡುಕ್ತೀನಿ. ನೀನ್ ಧೈರ್ಯನ್ ಕಳ್ಕೋಬೇಡ, ಸರಿನಾ? ಸರಿ ಅಣ್ಣ, ಇಡ್ತೀನಿ. ಇವಾಗ ನೀನು ಯಾವ ಪ್ರಶ್ನೆ ಹಾಕ್ತೀಯಾ, ನಾನು ಹೇಗೆ ಉತ್ತರ ಕೊಡಬೇಕು ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನೈನಿ, ಕೇಳಿಸ್ಕೊಂಡ್ರಲ್ಲ ಯಜಮಾನ್ರೆ, ಸಾಕ್ಷಿ ಆಧಾರನ ಸಿಗ್ದೇರೋ ಹಾಗೆ ಮಾಡಿದಾರಂತೆ. ಅಂದ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನನ್ನ ಹೊಟ್ಟೆಲ್ ಹುಟ್ಟಿದ ಗಾಯತ್ರಿ ಅಮ್ಮವರು ನನಗೆ ಸಿಗ್ದೇರೋ ಹಾಗೆ ಮಾಡೋದಕ್ಕೆ ಹೀಗೆಲ್ಲ ಮಾಡಿದ್ದಾರೆ. ಅಂದ್ರೆ ನೈನಿ, ನೀನು ಹಾಸ್ಪಿಟ್ಲಲ್ಲಿ ಏನಾದರೂ ಅದ್ಭುತ ನಡೆದಿದೆ ಅಂತ ಅನ್ನಿಸ್ತಿದ್ಯಾ? ಅದು ಅದ್ಭುತ ಅಲ್ಲ, ಪಾಪದ ಕೆಲಸ, ಅನ್ಯಾಯ. ನನ್ನ ಗಂಡನ ಹೆತ್ತ ತಾಯಿನ ನಾನು ಹೆತ್ತೆ ಅಂತ ದ್ವೇಷದಿಂದ ಮಾಡಿರೋ ಕೆಲಸ. ಪಾಪ ಗಾಯತ್ರಿ ಅಮ್ಮೋರು ಏನು ತಿಳಿದೇ ಇರೋ ಹಸುಕೂಸು ಯಜಮಾನ್ರೆ. ಇಷ್ಟ ಕೀಳ್ಮಟ್ಟ ಕೇಳಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಜ ಪ್ರೂವ್ ಆಗೋದಕ್ಕೂ ಮೊದಲೇ ಯಾರ ಮೇಲೂ ಅನುಮಾನ ಪಡಬಾರ್ದು ನೈನಿ. ಇನ್ನು ಯಾರನ್ನ ವಹಿಸ್ಕೊಂಡ್ ಬರ್ತಿದ್ದೀರಾ? ಪೊಲೀಸನ್ನ ಫೋನಲ್ಲಿ ಹೇಳಿದ್ರಲ್ಲ ನನ್ನ ಅನುಮಾನನೇ ನಿಜ ಆಗ್ತಿದೆ ಅಂತ.